ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಟೈಮು 12 ಗಂಟೆ ಆಗೈತಿ, ಲೇಟ್ ಆಗೈತಿ ಇವತ್ತೆಲ್ಲ. ಹೀಗಾಗಿ ಈಗ ಸ್ಟಾರ್ಟ್ ಮಾಡತ್ತೀನಿ. ಬರೀ ಹೆಂಗದಿರಿ ನೀವು? ಆರಾಮದಿರಿ ಅನ್ಕೋತೀನಿ. ನೋಡಿರಿ ನಾವೆಲ್ಲ ಆರಾಮದೀವಿ ರೀ. ಬರೀ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ ಈಗ ನಾಷ್ಟಕ್ಕೆ ನಾನು ಅವಲಕ್ಕಿ ಮಾಡತ್ತೀನಿ. ಆಮೇಲೆ ಇನ್ನು ಮುಂದೆ ಎಲ್ಲನೂ ಮಾಡ್ಬೇಕ್ರಿ. ನಾಷ್ಟ ಮಾಡಿಂದ ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡ್ತೀನಿ. ನೋಡಿರಿ ಅವಲಕ್ಕಿ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಈಗ ನೋಡಿರಿ ಈಗ ನಾಷ್ಟ ಅವಲಕ್ಕಿ ಮಾಡಬೇಕು ಅಂತ ರೆಡಿ ಮಾಡೀನಿ. ಇಲ್ಲಿ ಅವಲಕ್ಕಿ ತೋರಿಸಿಟ್ಟೀನಿ. ಮತ್ತು ಇಲ್ಲೇ ಎಲ್ಲನೂ ಉಳ್ಳಾಗಡ್ಡಿ ಅದು ಹೆಚ್ಕೊಂಡು ರೆಡಿ ಮಾಡ್ಕೊಂಡೀನಿ. ಮತ್ತು ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಇನ್ನೂ ಎಣ್ಣೆ ಸ್ವಲ್ಪ ಕಾಯಬೇಕು. ಹೀಗಾಗಿ ಒಂದಿಟ್ಟು ವಿಡಿಯೋ ಮಾಡಿರೋದಂತ ಮಾಡತ್ತೀನಿ. ಬರೀ ಅವಲಕ್ಕಿ ಮಾಡಿದ್ದು ನಾನು ನಿಮಗೆ ಸಿಗ್ತೀನಿ ಅಂತ. ನಾನು ಅವಲಕ್ಕಿ ರೆಡಿ ಆಯಿತು. ಅವಲಕ್ಕಿ ರೆಡಿ ಮಾಡಿದ್ದೆ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ಹಾಗೆ ಇವತ್ತು ಗಣರಾಜ್ಯೋತ್ಸವ ರೀ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಬರೀ ಎಲ್ಲರೂ ನಾಷ್ಟ ಮಾಡೋಣ ಅಂತ. ಎಲ್ಲ ನಾಷ್ಟ ಮಾಡೋಣ ಹಾಕೊತೀನಿ. ಈಗ ನಿಮ್ಮದು ಎಲ್ಲರದು ನಾಷ್ಟ ಆಗಿರಬೇಕು ಅನ್ಕೋತೀನಿ. ಯಾಕಂದ್ರೆ ಲೇಟ್ ಆಗೈತಲ್ರಿ ಇವತ್ತು. ಹೀಗಾಗಿ ನಮ್ಮದು ನಾಷ್ಟ ಸ್ವಲ್ಪ ಲೇಟ್, ಯಾವಾಗಲೂ ಲೇಟ್. ನಂದರೆ ಮನೆಗೆ ಎಲ್ಲರೂ ಮಾಡ್ತಾರೆ, ನಂದು ಲೇಟ್ ರೀ. ಬರೀ ಎಲ್ಲರೂ ನಾಷ್ಟ ಮಾಡೋಣ ಅಂತ. ಮತ್ತೆ ಆಮೇಲೆ ನನಗೆ ಸಿಗ್ತೇನೆ. ಏನು ಜಳಕ ಮಾಡ್ತೀಯವ ಅಲ್ಲೇ? ಅಡುಗೆ ಇದ್ರೆ ಹಾಕ್ಬಿಡು. ಹಾಂ ಆಂಟಿ ಬಕೆಟ್ ಒಂದು ಹಾಕ್ಕೊಟ್ಬಿಡು ಆಂಟಿ. ನೋಡ್ವಾ ಪುನೀತಾ, ಬಾ ಸೇವ್ ಹಾಕ್ಲಾ? ಬಾ ಬಾ. ಸಾಕಾ ಅಷ್ಟು? ಇನ್ನೂ ಸ್ವಲ್ಪ ಅದಾವು. ಸ್ವಲ್ಪ ಹಾಕೊಂಡು ಖಾಲಿ ಮಾಡಿಬಿಡ್ರಿ. ಅವೇನು ನಾಷ್ಟ ಮಾಡೋದನ ಮೈರೇಶ? ತಗೋ ಮೈರೇಶ, ತಗೋ ಸ್ವಲ್ಪ ಅದಾವು. ಏನಂತ ಕೊಟ್ಟಿದ್ದು ವಯಸ್ಸಿಗೆ ಹೋಗ್ತಿದ್ದೆ. ಹೌದ್ರಿ? ಕೋಲ್ಡ್ ಕೇಕ್ ಖರೆ ಅವಾಗ ಅಷ್ಟೇ ಎಂಟಿ ಅದು. ನಮಗೂ ಸರಿಯಾಗಿಲ್ವ ಅದು ಕೋಲ್ಡ್ ಕೇಕ್. ಇನ್ನೂ ನಾರ್ಮಲ್ ಕೇಕ್ ಇರುತ್ತಲ್ಲ ಅದು ಚಲೋ. ಅದು ಅದು ಫ್ರಿಜ್ನಾಗ ಎಷ್ಟು ದಿನ, ಒಂದಿನ 2 ದಿನ ಇಟ್ಟಿದ್ರೆ ನಡೀತಿತ್ತಲ್ಲ. ಇದು ಹಂಗಿಲ್ರಿ ಕೋಲ್ಡ್ ಕೇಕ್. ಇಲ್ವಾ ಒಂದು ಈಟ್ ಹೊರಗಿಟ್ಟು ಹುಳ ಮುಚ್ಚಿರ್ತೇನೆ ಹಚ್ಚಿದ ಅನ್ನೋದೈತೆ. ಹೌದೌದು. ನನಗೊಮ್ಮೆ ಜಿಮ್ನಿ ಕೊಟ್ಟಿದ್ರು. ನನಗೆ ಏನು ಗೊತ್ತಾಗಲ್ಲ. ಯಾರು ಕೊಟ್ಟಿದ್ರಿ? ಈ ಜಿಮ್ನಿ ಕೆಲಸ ಮಾಡ್ತಿದ್ದೆ. ಜಿಮ್ನಿ ಹೊತ್ತಾ ಆಕೆ ನಿಜ ನನ್ನ ಕರಿಯರ್ ಮನೆ ಹೆಚ್ಚಿದ್ರು. ಜಿಮ್ ಮೇಕೆ ಹೆಚ್ಚಿದ್ರು. 3 ಮನೆ ಹೆಚ್ಚಾಗಲ್ಲ. 3 ಮನೆ ಕೆಲಸ ಮಾಡ್ತಿದ್ದೆ. ಜಿಮ್ಯಾಗ ಹೆಚ್ಚು ಮಾಡ್ತಿದ್ದೆ. ಹೌದು. ಇದ್ರ ಬರ್ತಿತ್ರಿ. ಸುಮ್ಮನೆ ಹೋಗಿ ಬಿಡ್ತಾರೆ. ಬೇಕ್ರಿ ಹೋಗಿ ಅಡುಗೆ ಮಾಡಕ್ಕೆ ಬೇಸರ ಆಗೈತೆ ನನಗೂ. ಹಂಗಾಕೋ ಚೊಕ್ಕ ನಮಗೂ ಬೇಸರ ಆತ. ಭಾಳ ಕೆಟ್ಟಾಕತ್ತ. ಬೇಸರ ಆಗ್ಬಿಡ್ತು ರೆಡಿ ಮಾಡಕ್ಕೆ. ಮಾಡಿ ಭಾಳ ಹಾಕ್ತಿದ್ದು. ಹೌದ್ರಿ. ಬೇಸರ ಅದು ಏನಿಲ್ಲ. ಒಂದಿಷ್ಟು ಅನ್ನ ಆದ್ರೆ ಅಡುಗೆ ಆಯ್ತು. ಯಾಕ್ರಿ ಅಂತಿ ಸಾಯಿ ಮಾಡ್ತಿ? ಯಾಕ್ರಿ ಅಂತಿ? ಜೀವನದಾಗ ಏನೈತಿ? ಇನ್ನು ಭಾಳ ಪ್ರೋಗ್ರಾಮ್ ಇದ್ದಾರ ನೋಡಕ್ಕ. ಇದ್ದಾರ ನಗರ ಮಂದಿ ಮಾಡ್ತಾರಕ್ಕ. ಮಾಡ್ತಾರೆ. ಅಕ್ಕ ಸತ್ರ ಅಮಾವಾಸ್ಯೆ ನಿಂದ್ರಲ್ಲ ಅಂತ ಶಾಸ್ತ್ರ.
ಶಾಸ್ತ್ರ ಐತಿ ರಾಜೇಶ್ ಹತ್ರ ರಾಜಕೀಯ ನಿಂತೇನೆ ಮಾತಾಡ್ತಂದ್ರಿ ಏನು ಯಾರು ಸತ್ರು ಏನು ನಿಂದ್ರಲ್ರಿ ಸಾಕಿನ 2 ದಿನ ಆಗಿಲ್ಲ ಎಲ್ಲ ಮಾಡೋದು ಎಲ್ಲ ಮಾಡೋದು ತಿನ್ನೋದಾಗುತ್ತೆ. ಹೌದೌದು. ಇವತ್ತು ರೇಷನ್ ಅಕ್ಕಿ ಅನ್ನ ಮಾಡ್ಬೇಕಂತ ಒಂದಿಟ್ಟು ನಮ್ಮ ಪುನೀತಿಗೆ ರೇಷನ್ ಅಕ್ಕಿ ಅನ್ನ ಅಯ್ಯ ಮಾಡ್ಲಕ್ಕ ಅದನ್ನೇ ಚಲೋ ಆಗೈತಿ ಅದು ಚಲೋ ಆಗತ್ತೆ ಸ್ವಲ್ಪ ನೀರು ಕಮ್ಮಿ ಅದು ನಮಗಿದ ಮಿಜ್ಜನ ರುಚಿ ಆಗ್ತೈತಿ ಸ್ವಲ್ಪ ಅದು ಮಿಜ್ಜೆ ಹತ್ತಂದ್ರೆ ನೀರು ಹೆಚ್ಚ ಹಾಕಿದ್ರೆ ಅದು ಯಾವತ್ತು ಏನಿರ್ತದೆ ಟಮಾಟೆ ಸಾರು ಮಾಡಬೇಕು ಟಮಾಟೆ ಹೌದು ಮಸ್ತ್ ಆಗೈತಿ ಟಮಾಟೆ ಸಾರು ಟಮಾಟೆ ಸಾರು ಮತ್ತು ಅದು ಸ್ವಲ್ಪ ಹೆಚ್ಚಿ ನೀರು ಹಾಕಿ ಮೆತ್ತಗೆ ಅನ್ನ ಮಾಡಿದ್ರೆ ಅದು ರುಚಿ ಆಗ್ತದೆ ಮಜ್ಜಿಗೆ ಸಾರು ಮಸ್ತ್ ಆಗತ್ತೆ ರೀ ಅದ ಮಜ್ಜಿಗೆ ಸಾರ ಟಮಾಟೆ ಸಾರ ಅದು ಚಲೋ ಆಗ್ತದೆ ಒಮ್ಮೆ ನಮ್ಮ ಗೆಳತಿಯರ ಅವ್ವಾರು ತೀರ್ಕೊಂಡಿದ್ದೆ ಮಾತಾಡ್ಸಕ್ಕೆ ಹೋಗಿದ್ವಿ ನಾನು ನಮ್ಮ ಮಾರು ನಮ್ಮ ತಂಗಿ ಎಲ್ಲರೂ ಹೋಗಿದ್ವಿ ಮಾತಾಡ್ಸಕ್ಕೆ ಆಕೆ ಏನು ಮಾಡಿದ್ವಿ ಬರೀ ಇಂಥದ್ದು ರೇಷನ್ಕ್ಕೆ ಅನ್ನ ಮೆತ್ತಂದ್ರೆ ಮಜ್ಜಿಗೆ ಸಾರು ಮಾಡಿದ್ವಿ ಇಷ್ಟು ರುಚಿ ಹತ್ತಿರಿ ಎಲ್ಲ ರುಚಿ ನೋಡಿ ಭಾರಿ ರುಚಿ ನುಚ್ಚು ಜೋಳ ನುಚ್ಚಾಗಿ ಗೊಂಜಾಳ ನುಚ್ಚಾಗಿ ಮಜ್ಜಿಗೆ ಚಲೋ ಮಜ್ಜಿಗೆ ಹೌದ್ರಿ ಎಲ್ಲರೂ ಇವ ಎಷ್ಟು ಚಲೋ ಆಗೈತಿ ಇಲ್ಲ ಒಬ್ಬೊಬ್ರ ಕೈಯಾಗ ಅಡಿಗೆ ಮಜ್ಜಿಗೆ ಸಾರು ಬರೀ ಅನ್ನ ಏನ ಮಾಡಿದ್ಲಿ ಅಕ್ಕಿ ಮಸ್ತ್ ಎಲ್ಲರೂ ಹೋಗಿದ್ವಿ ನಾವು ಅದು ಲಾರಿ ನಿನ್ನ ಆಕ್ಸಿಡೆಂಟ್ ಆಗೈತಿ ನಮ್ಮ ಮನೆ ಕಡೆ ಎಷ್ಟು ಕೆಟ್ಟಾಗೈತಿ ಅಷ್ಟು ಕೆಟ್ಟಾಗೈತಿ ಅದು ಬರಾಕತ್ತಿದ್ದು ಅವ ಲಾರಿ ಮಡ್ಯಾಕ ಹೋಗ್ಬಿಟ್ಟ ಅವನು ಗಾಡಿ ಆ ಗಾಡಿ ಅವ್ನ ಮ್ಯಾಲ ಹಾದವನ ಟಬ್ಬನ ಅವಾಗ ನೋಡಿ ತರಬೇಕತ್ತ ಲಾರಿ ಪ್ರಪಲ್ ತೋರಿಸಿದ ಫೋಟೋ ಹಿಂಗ ಎಲ್ಲ ಹೊರಗೆ ಬಂದಿತ್ತು ಅಂಟಿ ಐತಿ ನಾವು ತಲೆ ಇಲ್ರಿ ಅವ ಹೊರಗೇನ ತೋರಿಸತ್ತೆ ಇಲ್ರಿ ಅವ ಪ್ರಪಲ್ ಇಲ್ಲ ಹೊರಗೇನ ಪುನೀತ ನಾನು ನೋಡ್ಬೇಕಂತ ತೋರ್ಸಾಕತ್ತೀನಿ ನಾಟು ನನಗೆ ತೋರಿಸ್ಲಿಲ್ಲ ನಾನು ನೋಡ್ತೀನಿ ಅಕ್ಕ ಆದಷ್ಟು ಫಾದರ್ ತೋರಿಸ್ಲಿಲ್ಲ ತಡ್ರಿ ಅವ್ನು ಫೋನ್ ಮಾಡಿ ಕಳ್ಸಂತ ಹೇಳ್ತೀನಿ ನಾನು ಇದಕ್ಕೆ ವಾಟ್ಸಪ್ಪಕ್ಕೆ ಇಲ್ಲ ನೋಡ್ಬೇಕತ್ ನಾವು ಭಾಳ ಕೆಟ್ರಿ ಹೇಳ್ತಿ ಭಾಳ ಕಟ್ಟಾಗಿತ್ತ ಅವ ಮನೆ ಇಲ್ಲಿ ಅಮ್ಮದಾಗಿ ಹುಡಿಯತ್ತಕ ಆ ಕಡೆ ಮನೆ ಐತತ್ತ ಅವ್ರದ ಇಲ್ಲೇ ಅವ್ರತ್ತ ಅವ್ರು ಇಟ್ಟಂಗ ಅದಕ್ಕೆ ಅಕ್ಕಿದ ಡ್ಯೂಟಿ ಐತತ್ತ ಅಕ್ಕಿದ ನಾವ್ದ ಅಲ್ಲಿ ಟೀಚರ್ ಬರತ್ತ ಇಲ್ಲ ಬಾಮನ್ ಅಂತವ್ರ ಟ್ರೆಜರಿ ಕಾಲೇಜ್ ಅದಕ್ಕ ಅಲ್ಲಿ ಈ ಟವರ್ ಕಾವ್ಯಾರ ಮನಿ ದಾಟಿ ಮುಂದೊಂದು ಸಾಡಿ ಐತಕ ಆ ಸಾಡಿ ಐತಿ ಅಂತಾರೆ ಕಾವ್ಯಾರ ಮನಿ ಲೈನ್ದಾಗ ಅದ ಮುಂದೆ ಐತೆ ಆಕಿ ಅವ್ರಿಗೆ ಏ ಪುನೀತಾ ಬಾಯ್ ಆಕಿ ಏನು ಹಿಂದಿದ್ದಾಳ ಅವ ಮುಂದೆ ಹೋಗಿ ಗಾಡಿ ಇಬ್ರು ಕುಂತೇವೇನ್ರಿ ಗಾಡಿ ಗಂಡ ಐತಿ ಅವ ಸುಮ್ ಕೂತಿದತ್ತೇವ ಜೇಲ್ ಹೋಗಿ ಬರ್ ನಡೆಯುತ್ತೆ ಆಕೆ ಕರ್ಕೊಂಬಂದ ಪಾಪ ನಿನಗೆ ಅವ್ರಿಗೆ ತೋರಿಸ್ಲಾ ಇದ್ರೆ ನಿನ್ನ ಮೊಬೈಲ್ಗೆ ಹಚ್ಕೊಡ್ಲಿ ಪ್ರಪಲ ಫೋನ್ ಹಚ್ಕೊಡು ಹಚ್ಕೊಡು ಪಟ್ನಿ ಇದಿತ್ರಿ ಇಲ್ಲಿ ಇರ್ಲಿ ಬಿಡ್ರಿ ಅದೆಲ್ಲ ಹರಿಯೈತಿ ಸುಟ್ಟೈತದ ಅದಕ್ಕದ್ರ ಕರೀತೀವಿ ಹಾಕಲ್ರಿ ಸುಟ್ಟೈತಂತಂದು ಪುಟ್ಟಿ ಸುಟ್ಟಿದ್ರೆ ಹಾಕ್ಬಾರ್ದು ಅಂತಂದು ಹಚ್ಚಿದ್ಯಾ ಎಲ್ಲಿ ಹೋದ್ನೇನು ಇಲ್ಲೇ ಇದ್ದ ಈಗರ ಅವನು ಕಾಲು ಇದ್ರಲ್ಲ ಅವನು ಹೊಡೆದೆ ಹಾಂ ಎಲ್ಲದಿ ಏ ಅದು ನಿನ್ನೆ ಆಕ್ಸಿಡೆಂಟ್ ಆಗಿದ್ದು ಎಲ್ಲ ತೋರಿಸಿದಲ್ಲ ನೀನು ಫೋಟೋನ ಏನೋ ತೋರಿಸ್ಲಿಲ್ಲ ನೀನು ಹಾಂ ಅದೇ ಇದು ಕಳಿಸು ಪುನೀತಿನ ವಾಟ್ಸಪ್ಗೆ ಕಳಿಸು ನಾನು ವಾಟ್ಸಪ್ ವಿಡಿಯೋ ಮಾಡತ್ತೀನಿ ಯಾರಿಗೆ
ಆಂಟಿಯವ್ರು ನೋಡ್ತಾರಂತ ಅದಕ್ಕೆ. ಹಾಂ ಕಳಿಸು. ಹಾಂ ಇದೆ. ಎಷ್ಟೊತ್ತು ಮಾಡ್ತೀನಿ ನೀವು ಕೆಲಸ? ಇವ 2 ಗಂಟೆ ಆಯ್ತು ಅದಕ್ಕಿಂತ ಟೈಮ್ ದಿವಸ ಒಳಗೆ ಅಂತ ಬರಕ. ಚಪಾತಿ ನಿನ್ನೆ ಒಂದು ಸಲ ಒಂದು ಅದಕ್ಕೆ ಇದಕ್ಕೆ ಹಾಕಲಪ್ಪ. ಹಾಂ ನಾಯಿಗೆ ಒಂದು 2 ಹೋಗಿರಿ. ನಾಯಿಗೆ ಹಾಕ್ತೀರಿ ಇದನ್ನ ಅಕ್ಕ ಮತ್ತೆ ಬಿಸಿ ವಾರ ಮಾಡ್ಸಕ್ಕೆ ಇವರ ಬ್ಯಾಚ್ ಮಾಡಿ ಕೊಡ್ಲಕ್ಕ ಹುಡುಗರು ತಿಂತಿದ್ದು ತಿಂತಾರ್ರಿ. ರಾತ್ರಿ ಉಂಡಿಲ್ಲ ಅವ್ರು ಚಪಾತಿ. ಏನು ಉಂಡ್ರ ಅವ್ರು ರಾತ್ರಿ? ಅವ ಹೊರಗೆ ಉಂಡ್ರಿ ನಮ್ಮ ಪುನೀತ. ಇವ ಏನು ಉಣ್ಣ ಏನೋ ರಾತ್ರಿ 10 ಗಂಟೆ ಆಗಿತ್ತು ಅವ್ರು ಬಂದಾಗ. ಅನ್ನ ಭಾಳ ತಿನ್ಬೇಡ ಅಂತ ಹೇಳಕ್ಕ ಸೋಡಾ ಹಾಕಿದ್ರೆ ಅಷ್ಟ ಅವ್ರು ಸಂಡೆಕೊಮ್ಮೆ ಅಷ್ಟ ತಿಂತಾರೆ, ಜಾಸ್ತಿ ತಿನ್ನಂಗಿಲ್ಲ. ಸಂಡೆ ಸೋಡಾ ಪಡ ಹಾಕಿರ್ತಾರಲ್ಲ ಸುಮ್ಮನಿಟ್ಟು ಇದಾಗಲಿ ಅಂತ ತಿನ್ನೋದು ಹೊರಗೆ. ಬರೀ ದಿನ ತಿಂತೀನಿ ಬ್ಯಾಸ. ಇವ ಊಟ ಮಾಡೇನ್ರಿ ಮನ್ಯಾಗ 10 ಗಂಟೆಗೆ ಮಾಡಾಕ್ತಿದ್ದೆ. ಮಾಡಾನ್ರಿ ಅವ್ರು ಚಪಾತಿ ಉಣ್ತಾನೆ ಮನೆಯಿಂದ ಬೇರೆ ಮನೆಯಿಂದ ಬೇರೆ ಹೊರಗಿಂದ ಬೇರೆ. ನೋಡ್ತೀನಿ ತಡಿ ಹಿಂಗೆ ಕಾಯಿಂದ ಇರು. ಹಾಂ ಹಾಂ ಚಲೋ ಐತಿ, ನೆಟ್ ಚಲೋ ಐತಿ. ಏನಂತ ಕಳಿಸಪ್ಪ. ಹಾಂ ಈಗ ಹಾಂ ಹಾಂ ಬಂತ. ಹೌದಾ ಹೌದಾ ಹಾಂ ವಾ ನೋಡ್ರಿ ಆಂಟಿ ಪಾಪ ಅವ್ರ ತಲೆ ಅನ್ನೋದು ಹ್ಞೂ ಇಲ್ರಿ ಒಟ್ಟ ವಾ ದೇವ್ರೇ. ಅದು ಮೂವತ್ತೇನಕ್ಕ? 30 ಇದು ಕೈ ತೆಗಿ. ಇದೇನ ಕೈ ನೀವು ನೋಡ್ರಿ ಇದು 30 ಮುಚ್ಚಾರಿ ಎಲ್ಲ ಹೋಗೈತಿ. ಇದು ನೋಡ್ರಿ ಕಾಲು ಕೈ ಇದೆಲ್ಲ ರಗತ ಎಲ್ಲ ಮೆರು ಇದು ಎಲ್ಲ ಹೊರಗೆ ಬಂದವ್ರಿ. ಇವೆಲ್ಲ ಅಷ್ಟು ಅಲ್ವಾ ದೇವ್ರಿ. ವಿಡಿಯೋ ಮಾಡಿರ್ಬೇಕಲ್ಲ. ಹ್ಞೂ ರೀ ಮಾಡಿರ್ಬೇಕ್ರಿ ಆಂಟಿ. ಇದ್ರಾಗ ಹೇಳಂಗಿಲ್ಲ ಇದ್ರಾಗ ಯಾರು ಕಳ್ಸ್ಯಾರ ನಮಗೂ ಫೋಟೋ. ಅಲ್ಲಿ ಹೇಳಾಕತ್ತಿದ್ರು ಈಟಿಂಗ್ ಆದಾರು ಇವರು ಟೀಚರ್ದಾರ ಅಂತ ಹೇಳಾಕತ್ತಿದ್ರು. ಟೀಚರ್ ಪಾಪ ಭಾಳ ಕೆಟ್ಟಾಗೈತಿ. ಲಾರಿನ ಹಾಕೋಗಿತ್ತು. ಹ್ಞೂ ರೀ ಕೈ ನೋಡಕ್ಕ ಯಾಕೆ ಪಾಪ ಮಕ್ಕೊಂದಂಗೆ ಆಗ್ಬಿಟ್ಟು ಎಲ್ಲ ಹೊರಗೆ ಬಂದೈತ್ರಿ. ತಲೆಯಾಗಿಂದ ನೋಡ್ರಿ ಮೆದು ಇವೆಲ್ಲ. ಹೌದ್ರಿ ಅಷ್ಟು ನೋಡ್ರಿ ನೋಡ್ರಿ. ಹೌದು ಎಲ್ಲ ಛಿದ್ರ ಆಗೈತ್ರಿ ಎಲ್ಲ. ಆಗಿರ್ಬೇಕಕ್ಕ ಮನುಷ್ಯ ದಾಕ್ಷಿ ಅನ್ರಿ ಪಾಪ ಅದಕ್ಕೆ ಹುಚ್ಚಾರ ಅರ್ಬಿ ಹಚ್ಚಾರ್ರಿ. ಒಡ್ನಿ ಐತಿದ್ರೆ ಆಕೆ ಎಂದೆಲ್ಲ ಗೊತ್ತಿಲ್ಲ. ಆಕೆ ಏನಾರು ಆಗಿರ್ಬೇಕ್ರಿ ದವಾಖಾನಿಗೆ ಅದು ಒದಿರ್ಬೇಕ್ರಿ. ಆಕಿನ ಹೋದ ಆಕಿ ಭಾಳ ಸೀರಿಯಸ್ ತಗೊಳ್ತೈತಿ. ಬರ್ತೈತೇನ್ರಿ ಖರೇನಪ್ಪ. ಅದಕ್ಕೆ ಗಾಡಿ ಮ್ಯಾಗ ಯಾಕೆ ಹುಷಾರ್ಲಿಂದ ಅಡ್ಡಾಡ್ಬೇಕಂತಂದು ತಿಕ್ಕಿ ಬರ್ತಾವ. ಜ್ಞಾನ ಸಿಟ್ಟಿ ಬರ್ತಾವ್ರಿ ನೋಡ್ರಿ ಭಾಳ ಕೆಟ್ಟ ಆಗೈತಿ. ಗಾಡಿ ಪೂಜೆ ಹೋಗಿದ್ರಲ್ಲ 6:30 ಜಾಗ ಬಿಟ್ಟಿದ್ದು 7ಕ್ಕೆ ಮುಂಜಾನೆ 6ಕ್ಕೆ ಆಗಿತ್ತತ್ತ. ಏನು ಆಕ್ಸಿಡೆಂಟ್ ಆಗಿತ್ತು. ಲಾರಿ ಅವ್ನು ಬಂದು ಅದು ಕುಚ್ಚಿದ. ಬಸ್ ಸಾಲಿ ಬಸ್ ಐತೆ ಅಂತ ಬಂದು ಗುಚ್ಚಿದ. ಅವ್ರಿಗೆ ಅದ ಗೋವಿಂದ ಜಾಬ್ ಬಂದಿತ್ತತ್ತ. ಅದು ದೇವ್ರಿಗೆ ಹೋಗಿದ್ರತಕ್ಕ ಕಾರ್ ಗಾಡಿ ಅವ್ರು. ಅದೇ ಗೌರ್ಮೆಂಟ್ ಜಾಬ್ ಬಂದಿತ್ತು ಅದ ಬಂದಿತ್ತತ್ತ. ಅದು ಈ ಕಡೆ ಇದಕ್ಕೆ ಧರ್ಮಸ್ಥಳಕ್ಕೆ ದೇವ್ರಿಗೆ ಹೋಗ್ಲಾಕ ಆಲ್ಮಟ್ಟಿ ಕಡೆ
ಹೋಗ್ಲಾಕ ಬರೋಣಕ ಆಚೆ ಕಡೆ ಬಂದು ಈಚೆ ಕಡೆ ಹೊಡೆದ್ರೆ ಕಾರ್ ಗಾಡಿ ಒಂದು ಆಗ ಸರಿ ಈ ಕಡೆ ಆಗಿತ್ತು ತೆಗೆದು ಆಗಲ್ಲ ಶಿಪ್ಪಂದ್ರೆ 7:30 8 ಸುಮಾರು ಮುಂಚೆನೆ ಬಸ್ ತರಿ ಎಲ್ಲ ಮಂದಿ ಯೂಸ್ ಮಾಡ್ತಿದ್ರು ಭಾಳ ಕಟ್ಕಟ್ ಎಕ್ಸಲೆಂಟ್ ಹಾಕೋರಿ ಇದ ಬಂದಿತ್ತ ನೌಕರಿ ಬಂದೈತೆ ಹೇಳಿ ಹೌಸ್ದಿಂದ ದೇವ್ರಿಗೆ ಬರ್ತಿದ್ರಪ್ಪ ಬಂದೈತೆ ಅಂದ್ರೆ ಮನುಷ್ಯಾಗ ಸ್ವಲ್ಪ ದೇವ್ರಿಗೆ ಮಾಡಿ ಹೌದ್ರಿ ಇರ್ತಾವ್ರಿ ಆಂಟಿ ಹುಳ ಸಣ್ಣ ಅಗ್ದಿ ಕಣ್ಣಿಗೆ ಕಾಣಲ್ಲವು ಅಂತ ಇರ್ತಾವ ಆದ್ರೆ ಆ ಹುಳ ತಿನ್ಬೇಕಂತ ಕಣ್ಣಿಗೆ ಚಲೋ ಅಂತಾರೆ ಒಂದಂದ್ರೆ ಹುಳ ಇರಂಗಿಲ್ಲ ಸಾಕು ಇಲ್ಲೇ ಗುಡ್ಯಾನಲ್ಲೇ ಮುಂಜಾನೆ ದಪ್ಪ ಒಂದೊಂದು ಸೊಟ್ಟಿ ಅವು ಹಣ್ಣಾದ್ರ ಇದಾಕೋ ರೇಂಟಿ ಹಸಿ ಉಳ್ಸಲಕ್ಕ ಇಂದಾಕ ಪಲ್ಯ ಮಾಡಿ ಹೌದಾ ಹತ್ತಿಕಾಯಿ ಪಲ್ಯ ಗೊತ್ತಿಲ್ಲ ನಾನು ಹಸಿ ನಾವು ಸಮೇತ ನಮ್ಮ ಭಾಳ ಮಾಡ್ತಿದ್ವಿ ತಿಂದೋರು ಹಚ್ಚಲ ಚಾ ಕುಡಿದ್ ಬರೀ ತೋರಿ ಸ್ವಲ್ಪ ಇತ್ತು ಯಾವ ಹಣ್ಣು ಹೇಳ್ರಿ ಕಮೆಂಟ್ ಮಾಡಿರಿ ಗೊತ್ತಿದ್ದವರು ಎಲ್ಲರಿಗೆ ಗೊತ್ತಿರ್ತೈತಿ ಅನ್ಕೋತೀನಿ ಅಂದರೂ ನಿಮಗೆ ಹೇಳತ್ತೀನಿ ನಾ ಮತ್ತು ಇಲ್ಲೇ ಆಗಲೇ ಅಡುಗೆ ಮಾಡಿದ್ನಿಲ್ಲ ನೋಡಿರಿ ಬೆಂಡೆಕಾಯಿ ಪಲ್ಯ ರೆಡಿ ಆಗೈತಿ ಮತ್ತಿಲ್ಲಿ ರೈಸ್ ಮಾಡೀನಿ ಸಾಂಬಾರು ಇತ್ತು ಅದನ್ನೇ ಬಿಟ್ಟೇನಿ ಸಿಂಪಲ್ಲಾಗಿ ಮಸಾಲೆ ರೈಸ್ ಮಾಡೀನಿ ಏನೂ ಹಾಕಿಲ್ಲ ಉಳ್ಳಾಗಡ್ಡಿ ಒಂದು ಆಲೂಗಡ್ಡೆ ಸ್ವಲ್ಪ ಮೆಣಸಿನ್ಕಾಯಿ ಇಷ್ಟೇ ಹಾಕಿ ಒಗ್ಗರಣೆ ಹಾಕಿ ಮಾಡೀನಿ ರೀ ರೈಸ್ ಮತ್ತು ಚಪಾತಿನೂ ಆಗ್ಯಾವು ಇಲ್ಲಿ ಎಲ್ಲ ಅಡುಗೆ ಕಂಪ್ಲೀಟ್ ಆತ್ರಿ ನಕ್ಕೊಂಡ್ರ ಒಳಗೆ ಎಲ್ಲಿ ಹೋಗಿದ್ದಿ ಇಷ್ಟು ತನ ಏನು ತಿನ್ನಕ್ಕೆ ಹೋಗಿದ್ದಿ ಏನೂ ಇಲ್ಲ ಅದು ಮೋರೊಳಗೆ ಕ್ರೋಸಲ ಸಿಗ್ತಿರ್ತೀನಿ ಕ್ರೋಸಲ ಕ್ರೋಸನ ಅಂದ್ರೆ ಇದು ಅದು ಸ್ವೀಟ್ ಟೈಪಾ ಯಾರು ಹೋಗಿದ್ರಿ ಹೌದಾ ಊಟ ಮಾಡ್ತಿರ್ಲಿ ಈಗ ಏನಿದು ಊಟ ಬಿಸಿ ಅನ್ನ ಮಾಡೀನಿ ಹಾರದು ಏನು ಒಗ್ಗರಣೆ ಹಾಕ್ಲಿ ಒಂಚೂರು ಫ್ರೈಡ್ ರೈಸ್ ಮಾಡಿಬಿಡ್ಲ ಒಂಚೂರು ಫ್ರೈಡ್ ರೈಸ್ ಆಯಿತಾ ನೋಡ್ರಿ ಮಧ್ಯಾಹ್ನ ಎಲ್ಲ ವಿಡಿಯೋ ಮಾಡಿದ್ನೆಲ್ಲ ಮತ್ತೆ ಮಾಡೋಕ್ಕಾಗಲಿಲ್ಲ ಮತ್ತೆ ಇವಾಗ ನೈಟ್ ಸ್ವಲ್ಪ ಒಂದು ಕ್ಲಿಪ್ ತೊಗೊಂಡ್ರಾದಂತಂದು ತೊಗೊಳಕೊಂತೀನಿ ಮೊಮೋಸ್ ಮಾಡು ಮೊಮೋಸ್ ನಾಳೆ ಹೌದು ಮೊಮೋಸ್ ನಾಳೆ ಸ್ಕೂಲ್ ಇರ್ತಲ್ಲ ನಿಂದು ನೋಡೋಣ ಯಾವಾಗ ಫ್ರೀ ಇರ್ತದೆ ಅವಾಗ ನೋಡೋಣಂತ ರೆಸಿಪಿ ಹಾಕು ಹಾಕೋಣಂತ ಆಯ್ತು ಅದಿಷ್ಟು ಅನ್ನ ಹಾಕ್ಲಾ ಸ್ವಲ್ಪ ನೋಡೋಣ ನೋಡಿ ನಮ್ಮದು ಊಟ ಆಯ್ತು ಇಲ್ಲಿ ಸ್ವಲ್ಪ ನಮ್ಮದು ನಾಯಿ ಕುರಿ ಹೀಗಾಗಿ ಹಾಕಕ್ಕೆ ಹೊಂಟೇವಿ ಹಾಂ ಖುಷಿದೆ ಸರಿ ಇದಿಷ್ಟೇ ಇತ್ತು ಅನ್ನ ಅದು ಒಗ್ಗರಣೆ ಹಾಕಿ ಕಲಸಿದ್ದು ಇತ್ತಾ ಚಲೋ ಹಾಕುತ್ತೆ ಬಾಬಾ ತಗೊಂಡು ಹಳೆಯಲ್ಲ ಅಂತಂದು ಸ್ಟೀಲಿನ ಮಾಡಬೇಕು ಸ್ಟೀಲಿನ ಬಟ್ಲು ಮಾಡಬೇಕಾದ್ರೆ ಗಾವ್ ಆಗಲ್ಲ ಆಗ್ತಲ್ಲ ಹಚ್ಚಿ ಕಿಚ್ಚಿ ಬಾಬಾ ಇರಲಿ ನೋಡ್ರಿ ನಮ್ಮದು ಊಟ ಆಯಿತು ನಮ್ಮದು ಊಟ ಆಗಿಂದ ಸ್ವಲ್ಪ ಅನ್ನ ಇತ್ತಲ್ಲ ಅದಕ್ಕೆ ಸ್ವಲ್ಪ ಹಾಲು ಅನ್ನ ಹಾಕಿ ಕಲಿಸಿ ಹಾಕಿದ್ದೆ ನೋಡಿ
ಬಾರವ್ರು ಇನ್ನೂ ಊಟ ಮಾಡ್ಬಾ ಪಟ್ ಟೈಮ್ ಆಗೈತಿ 10:30 ಹಾಕೊಂತ ಮಕ್ಕ ನೋಡಿ ಪಪ್ಪ ನೆಬಸ್ ನಡಿ ಇಲ್ಲೇ ಹೊರಗೆ ಬರಲ್ರಕ್ಕ ನಡಿಯಲ್ಲಿ ಹೋಗು ನಡಿ ನೋಡ್ರಿ ನಮ್ಮದು ಎಲ್ಲ ಊಟ ಆಯ್ತು ರೀ ಫ್ರೆಂಡ್ಸ್. ನಿಮ್ಮದು ಊಟ ಆಯಿತು ಅನ್ಕೋತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಯಾರೆಲ್ಲ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿರಿ. ಓಕೆ, ಗುಡ್ ನೈಟ್ ಎಲ್ಲರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.